ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಇಂದ್ರಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇರೋದು. ವೀಕ್ಷಕರೇ, ನಾನೀಗ ಶಿವಮೊಗ್ಗ ನಗರದಲ್ಲಿರುವ ಸೇಕ್ರೆಡ್ ಹಾರ್ಟ್ ಚರ್ಚಲ್ಲಿದ್ದೀನಿ. ಸೇಕ್ರೆಡ್ ಹಾರ್ಟ್ ಪವಿತ್ರ ಹೃದಯಗಳ ಪ್ರಾರ್ಥನಾಲಯ ಇದು. ವೀಕ್ಷಕರೇ, ಈ ಚರ್ಚು ನಮ್ಮ ಶಿವಮೊಗ್ಗ ನಗರದ ಒಂದು ಹೆಮ್ಮೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆ. ಕಾರಣ ಏನಂತ ಹೇಳಿದ್ರೆ, ಏಷ್ಯಾದಲ್ಲಿ ಅತಿ ಎತ್ತರವಾದ ಚರ್ಚ್ಗಳಲ್ಲಿ ನಮ್ಮ ಶಿವಮೊಗ್ಗದ ಸೇಕ್ರೆಡ್ ಹಾರ್ಟ್ ಚರ್ಚ್ 2ನೇ ಸ್ಥಾನದಲ್ಲಿದೆ. ವೀಕ್ಷಕರೇ, ಇದು ದೊಡ್ಡ ಒಂದು ಸಂತೋಷ ಪಡುವಂಥ ವಿಚಾರವಾಗಿದೆ. ಹಾಗಾದರೆ ಮೊದಲನೇ ಚರ್ಚ್ ಯಾವುದು ಅಂತ ನಿಮಗೆಲ್ಲ ಸಂಶಯ ಬಂದಿರಬೇಕಲ್ವ ವೀಕ್ಷಕರೇ, ಅದನ್ನು ಹೇಳ್ಕೊಡ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಮೈಸೂರು ನೋಡಿರಲ್ಲ ನೀವು, ದಸರಾಕ್ಕೆಲ್ಲ ಮೈಸೂರಿಗೆ ಹೋಗ್ತಲ್ಲ ವೀಕ್ಷಕರೇ, ಅರಮನೆ ನೋಡೋದ್ರ ಜೊತೆಗೆ ಅಲ್ಲಿ ಒಂದು ಸೆಂಟ್ ಮಾರಿಸ್ ಚರ್ಚ್ ಅಂತ ಇದೆ, ಸೆಂಟ್ ಜೋಸಫ್ ಚರ್ಚ್ ಅಂತ ಇದೆ. ಅದು ಏಷ್ಯಾದಲ್ಲಿ ಎತ್ತರದ ಮೊದಲನೇ ಚರ್ಚ್ ಆಗಿರುತ್ತೆ ವೀಕ್ಷಕರೇ. 2ನೇ ಸ್ಥಾನ ಬಂದು ನಮ್ಮ ಶಿವಮೊಗ್ಗಕ್ಕೆ ಬಂದಿದೆ. ವೀಕ್ಷಕರೇ, ಈ ಚರ್ಚ್ BH ರಸ್ತೆಯಲ್ಲಿದೆ, ಶಿವಮೊಗ್ಗ ನಗರದಲ್ಲಿ ಹೃದಯ ಭಾಗದಲ್ಲಿದೆ. ಈ ಕಡೆ ಬಂದಾಗ ಎಲ್ಲ ನೋಡಿರ್ತಾರಲ್ಲ, ಕೇಳಿರ್ತಾರೆ ಕೂಡ. ಪುನಃ ಇನ್ನೊಂದ್ಸರಿ ಬಂದಾಗ ನೋಡಿ ವೀಕ್ಷಕರೇ. ಮತ್ತು ಇವತ್ತು ಈಸ್ಟರ್ ಹಬ್ಬ ಇದೆ. ಸಮಸ್ತ ಕ್ರಿಶ್ಚಿಯನ್ ಬಾಂಧವರಿಗೂ ಮತ್ತೊಮ್ಮೆ ಈಸ್ಟರ್ ಹಬ್ಬದ ಶುಭಾಶಯನ್ನು ಕೊಡ್ತೇನೆ ವೀಕ್ಷಕರೇ. ಶಿವಮೊಗ್ಗದಲ್ಲಿ ಇಷ್ಟು ದೊಡ್ಡ ಚರ್ಚ್ ಇರೋದು ಭಾಳ ಜನ ಗೊತ್ತಿದ್ದು. ಸುಮಾರು ಒಂದು 100-150 ಎಕರೆ ಹವಾಮಾನದಲ್ಲಿ ಈ ಒಂದು ದೊಡ್ಡ ಕಟ್ಟಡ, ಇಲ್ಲಿ ಶಾಲೆಗಳು, ಕಾಲೇಜುಗಳು ಎಲ್ಲ ಇದೆ ವೀಕ್ಷಕರೇ. ನೀವು ಸಾಧ್ಯ ಅದಕ್ಕೆ ಬಂದಿದ್ದು ನೋಡಿ, ನೀವು ಮಕ್ಕಳನ್ನ ಮರಿಗೆಲ್ಲ ಕರ್ಕೊಂಬಂದು ಇದೊಂದು ದೊಡ್ಡ ಪ್ರೇಕ್ಷಣೀಯ ಸ್ಥಳವಾಗಿದೆ ವೀಕ್ಷಕರೇ. ಸಾಧ್ಯವಾದಕ್ಕೆ ಬಂದು ಚರ್ಚಿಗೆ ಒಂದು ಪೂಜೆ ವಹಿಸ್ಕೊಳ್ಳಿ. ಇಲ್ಲಿ ಯೇಸು ಸ್ವಾಮಿಯರಿದ್ದಾರೆ, ಅಂತೋಣಿಯವರಿದ್ದಾರೆ, ಮರಿಯಮ್ಮನವರಿದ್ದಾರೆ ಮತ್ತು ಇತರ ಎಲ್ಲ ಪರಿವಾರ ದೇವತೆಗಳಿದ್ದಾವೆ. ಎಲ್ಲವನ್ನು ನೋಡಿ ಕಣ್ತುಂಬಿಕೊಳ್ಳಿ. ಮತ್ತು ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೂ ಯೇಸು ಸ್ವಾಮಿಯು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ, ಮತ್ತು ಸಮಸ್ತ ಜನರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ ವೀಕ್ಷಕರೇ.